ನಮಸ್ಕಾರ ಸ್ನೇಹಿತರೆ, ಯುಗಾದಿ ಬಳಿಕ ಗ್ರಹಣ ಯೋಗ 2026 ಮಿಥುನ ಸೇರಿ ಈ 4 ರಾಶಿಗಳಿಗೆ ಅನಿರೀಕ್ಷಿತ ಲಾಭ. ಹೌದು, ಕೇತು ಚಂದ್ರ ಸಂಯೋಗದಿಂದ ಗ್ರಹಣ ಯೋಗ 2026 ಮಾರ್ಚ್ 30ರಿಂದ ಮಿಥುನ ಸೇರಿದಂತೆ 4 ರಾಶಿಗಳಿಗೆ ಅದೃಷ್ಟದ ಸಮಯ ಶುರುವಾಗಲಿದೆ. ಶುಭ ಫಲ ಪಡೆಯುವ ರಾಶಿಗಳ ಬಗ್ಗೆ ತಿಳಿಯೋಣ. ಯುಗಾದಿ ಹಬ್ಬ ಇನ್ನೇನು ದೂರವಿಲ್ಲ. ಕೆಲವೇ ದಿನಗಳಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಸಾಮಾನ್ಯವಾಗಿ ಹಬ್ಬಗಳು ಶುಭ ದಿನಗಳಲ್ಲಿ ನಡೆಯುತ್ತವೆ. ಜ್ಯೋತಿಷ್ಯದ ಪ್ರಕಾರ ಯುಗಾದಿ ನಂತರದ ಅವಧಿ ಕೂಡ ತುಂಬ ಶುಭವಾಗಿದೆ. ಯುಗಾದಿ ಕಳೆದ ನಂತರ ಗ್ರಹಣ ಯೋಗ ಸೃಷ್ಟಿಯಾಗಲಿದೆ. ಈ ಯೋಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಶುಭ ಯೋಗವಾಗಿದ್ದರೂ ಕೆಲ ರಾಶಿಗಳಿಗೆ ಶುಭ ಫಲಗಳನ್ನು ನೀಡಲಿದೆ. ಅಂದಹಾಗೆ ಮಾರ್ಚ್ 30ರಂದು ಸಿಂಹ ರಾಶಿಯಲ್ಲಿ ಕೇತುವಿನೊಂದಿಗೆ ಚಂದ್ರಗ್ರಹ ಸಂಯೋಗವಾಗಲಿದೆ. ಈ 2 ಗ್ರಹಗಳ ಸಂಯೋಗದಿಂದಾಗಿ ಗ್ರಹಣ ಯೋಗ ರೂಪುಗೊಳ್ಳುವುದು. ಈ ಯೋಗ ಜಾತಕದಲ್ಲಿ ಬಲವಾಗಿರುವ ರಾಶಿಯವರು ಕಠಿಣ ಪರಿಶ್ರಮಕ್ಕೆ ಯಶಸ್ಸು, ವೃತ್ತಿಯಲ್ಲಿ ಪ್ರಗತಿ ಹಾಗೂ ಶತ್ರುಗಳನ್ನು ನಾಶ ಮಾಡುವ ಶಕ್ತಿಯನ್ನು ಪಡೆಯುತ್ತಾರೆ. ಹಾಗಾದರೆ ಆ ಶುಭ ಫಲ ಪಡೆಯುವ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮನಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯ 3ನೇ ಮನೆಯಲ್ಲಿ ಕೇತು ಚಂದ್ರ ಸಂಯೋಗದಿಂದ ಗ್ರಹಣ ಯೋಗ ರೂಪುಗೊಳ್ಳುವುದು. ಈ ಯೋಗ ನಿಮ್ಮ ಪರಾಕ್ರಮ ಸ್ಥಾನದಲ್ಲಿ ಸೃಷ್ಟಿಯಾಗುವುದರಿಂದ ಕೆಲಸ ಮಾಡಲು ಹಿಂಜರಿಕೆ ಇರುವುದಿಲ್ಲ. ಧೈರ್ಯದಿಂದ ಮುನ್ನುಗ್ಗುವಿರಿ. ಕಠಿಣ ಪರಿಶ್ರಮದ ಮೂಲಕ ಜಯ ಸಾಧಿಸುವಿರಿ. ಆರ್ಥಿಕವಾಗಿ ಸುವರ್ಣ ಕಾಲ. ವೈಯಕ್ತಿಕ ಸಂಬಂಧಗಳಲ್ಲಿ ಮನಸ್ತಾಪ ಜಗಳ ಮಾಯವಾಗುವುದು. ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವುದು. ಸುಖ ಭೋಗವನ್ನು ಅನುಭವಿಸುವಿರಿ. ಐಷಾರಾಮಿ ಜೀವನ ಅನುಭವಿಸುವ ಸಮಯ ಇದಾಗಿದೆ. ದೀರ್ಘಕಾಲದ ಪರಿಶ್ರಮಕ್ಕೆ ಅನಿರೀಕ್ಷಿತ ಫಲಿತಾಂಶ ನೀಡುವುದು. ಅಲ್ಲದೆ ವೃತ್ತಿ ಜೀವನದಲ್ಲಿ ಗಮನಾರ್ಹ ಪ್ರಗತಿ ಸಾಧ್ಯತೆ ಉಂಟು. ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ. ವ್ಯವಹಾರ ವ್ಯಾಪಾರ ಉದ್ಯಮ ವಿಸ್ತರಿಸಲು ಇದು ಪ್ರಶಸ್ತ ಸಮಯ. ಎರಡನೇದಾಗಿ ಮೀನರಾಶಿ. ಮೀನರಾಶಿಯ 6ನೇ ಮನೆಯಲ್ಲಿ ಗ್ರಹಣ ಯೋಗ ರೂಪುಗೊಳ್ಳುವುದು. ಇದು ಶತ್ರು ಸ್ಥಾನದಲ್ಲಿ ಇರಲಿದೆ. ಹೀಗಾಗಿ ಮೀನರಾಶಿಯವರು ಈ ಸಮಯದಲ್ಲಿ ಶತ್ರುಗಳನ್ನು ಜಯಿಸುವರು. ಆರೋಗ್ಯದಲ್ಲಿ ಸುಧಾರಣೆಗಳು ಕಂಡುಬರಲಿದೆ. ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಬಹುದು. ಬಯಸಿದ ಸಂಗಾತಿ ಕೈ ಹಿಡಿಯುವ ಲಕ್ಷಣಗಳು ಇವೆ. ಇದಲ್ಲದೆ ವ್ಯಾಪಾರಸ್ಥರ ಆದಾಯದಲ್ಲಿ ಗಣನೀಯ ಹೆಚ್ಚಳ ನಿರೀಕ್ಷೆ ಮಾಡಬಹುದು. ಹೊಸ ಯೋಜನೆಗಳನ್ನು ರೂಪಿಸಲು ಇದು ಅತ್ಯಂತ ಮಂಗಳಕರ ಸಮಯ. ಈ ಸಮಯದಲ್ಲಿ ಮಾಡಿದ ಕಾರ್ಯಗಳು ಯಶಸ್ವಿಯಾಗುತ್ತವೆ ಎಂದು ತಜ್ಞರು ಭವಿಷ್ಯ ನುಡಿಯುತ್ತಾರೆ. ಆದರೆ ಈ ಸಮಯದಲ್ಲಿ 100 ಬಾರಿ ಯೋಚಿಸಿ ಹೂಡಿಕೆ ಮಾಡಲು ಸಲಹೆ ನೀಡಲಾಗುತ್ತದೆ. ಹಣ ಸಾಲವಾಗಿ ನೀಡುವುದು ಹಾಗೂ ಪಡೆಯುವುದಕ್ಕೂ ಮುನ್ನ ಇತರರ ಸಲಹೆ ಪಡೆಯುವುದು ಒಳ್ಳೆಯದು. ಮೂರನೆಯದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ 10ನೇ ಮನೆಯಲ್ಲಿ ಗ್ರಹಣ ಯೋಗ ರೂಪುಗೊಳ್ಳುವುದು. ಇದು ವೃಶ್ಚಿಕ ರಾಶಿಯವರ ಕರ್ಮಸ್ಥಾನದಲ್ಲಿ ಸೃಷ್ಟಿಯಾಗಲಿದೆ. ಹೀಗಾಗಿ ವೃಶ್ಚಿಕ ರಾಶಿಯವರ ಶುಭ ಸಮಯ ಶುರುವಾಗುವುದು. ಕೇತು ಹಾಗೂ ಚಂದ್ರ ಸಂಯೋಗದಿಂದ ವೃಶ್ಚಿಕ ರಾಶಿಯ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಕಂಡುಬರಲಿದೆ. ಉದ್ಯೋಗದಲ್ಲಿ ಕೀರ್ತಿ ಹಾಗೂ ಖ್ಯಾತಿ ಹೆಚ್ಚಾಗುವುದು. ಗ್ರಹಣ ಯೋಗ ಆರ್ಥಿಕ ಲಾಭವನ್ನು ತರುವುದು. ಕಳೆದುಕೊಂಡ ಹಣ ಕೈ ಸೇರಲಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಪ್ರಾಪ್ತಿಯಾಗುವುದು. ಉದ್ಯೋಗದಲ್ಲಿ ಬಡ್ತಿ ಹಾಗೂ ಅನಿರೀಕ್ಷಿತ ಲಾಭವನ್ನು ಕಾಣುವಿರಿ. ಕುಟುಂಬದಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ ವೃದ್ಧಿಯಾಗಲಿದೆ. ಇನ್ನು 4ನೇದಾಗಿ ಧನುರಾಶಿ. ಧನುರಾಶಿಯ 9ನೇ ಮನೆಯಲ್ಲಿ ಗ್ರಹಗಳ ಯೋಗ ಮಧ್ಯಮ ಫಲಿತಾಂಶಗಳನ್ನು ನೀಡಲಿದೆ. ಧನುರಾಶಿಯವರ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಸಮಯ. ಉನ್ನತ ಶಿಕ್ಷಣ ಪಡೆಯುವ ನಿಮ್ಮ ಕನಸು ಈಡೇರಲಿದೆ. ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಉಂಟು. ವೃತ್ತಿ ಹಾಗೂ ಶಿಕ್ಷಣದಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡು ಬರಲಿದೆ. ಅಲ್ಲದೆ ವೈವಾಹಿಕ ಸಂಬಂಧದಲ್ಲಿ ಶಾಂತಿ, ನೆಮ್ಮದಿ ನೆಲೆಸುವುದು. ಇದಲ್ಲದೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಬಹುದು. ಜೀವನದಲ್ಲಿ ಸಕಲ ವೈಭೋಗ ಪ್ರಾಪ್ತಿಯಾಗುವುದು ಎಂದು ತಜ್ಞರು ಭವಿಷ್ಯ ನುಡಿಯುತ್ತಾರೆ. ಈ ಸಮಯದಲ್ಲಿ ಕೇತು ಗ್ರಹವನ್ನು ಪೂಜಿಸುವುದು ಮಂಗಳಕರ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.